ಬೆಂಡೆಕಾಯ್ದ ಒಂಜಿ ಮಸಾಲ ಫ್ರೈ ಮಲ್ಪುಗ ಉಂದು ನಮ್ಮ ನಾರ್ತ್ ಇಂಡಿಯನ್ ರೆಸಿಪಿ ಚಪಾತಿಗೂ ಪೂರ ಬಾರಿ ಶೋಕು ಸೂಟ್ ಆಪುಂಡು. ಯಾನ್ ಬೆಂಡೆಕಾಯಿನ ಸಪ್ರೇಟ್ ದೆಕ್ಕದು ಅವೆನೊಂತೆ ಸನ್ಲೈಟ್ ದಲ್ಪ ಉನ್ಗೆರೆ ದೀವೊಂಡೆ ಬಕ ಒಂಜಿ ಎಣ್ಣೆ ದೀದು ಒಂಜಿ ಚೂರು ಒಂತೆ ಜಾಸ್ತಿನೇ ಜೀರ ಪಾಡ್ದು ಟೊಮೆಟೊಲ ನೀರುಳ್ಳಿ ದೊಟ್ಟಿಗೆಲ್ಲ ಒಂಚ ಕಾಯಿ ಮುಂಚಿ ಪಾಡ್ದು ಬೆಚ್ಚಗೆ ದೀವೊಂಡೆ. ಒಂದು ಇತ್ತಿಲಕ್ಕನೆ ಯಾನ್ ಈ ಪೆದ ಸೈಡ್ ಬೆಂಡೆಕಾಯಿಲೆನು ಒಂತ ಉದ್ದ ಉದ್ದಗ ಕಟ್ಟು ಮಂತೊಂದು ಯಾನೊಂಜಿ 4 ರೀತಿದ ಪೌಡರ್ ಮಸಾಲದೊಟ್ಟಿಗೆ ಮಿಕ್ಸ್ಚರ್ ಒಟ್ಟಿಗೆ ಪಾಡ್ದು ಟಾಸ್ ಮಂತೊಂಡೆ. ಯಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೀಟೇಲ್ಸ್ ಪಾಡ್ದೆ ಈ ಮಸಾಲದ ಇಂದು ಪಾಡ್ದು ಟಾಸ್ ಮಂತಿನೇರ್ದು ಬಕ್ಕ ಫೈನಲ್ ಟಾಸಿಂಗ್ ರೌಂಡ್ಗೆ ಕಡಲೆ ಪೊಡಿ ಪಾಡ್ದು ಟಾಸ್ ಮಂತೊನೋಡು. ಒಂದು ದಾಯ ಪನ್ನಗ ಟೇಸ್ಟ್ಲ ಕೊರ್ಪುಂಡು ಕಡ್ಲೆದ ಪೊಡಿ ಅವತ್ತಂದೆ ಒಂತೆ ದಪ್ಪ ಪೂರುಂಡು ಮಸಾಲ. ಈ ಒಂಜಿ ರೀಸನ್ಗೋಸ್ಕರ ನಮ್ಮ ಕಡಲೆ ಪೌಡರ್ ಪಾಡೋಡು. ಇಂದೇರ್ದು ಬಕ್ಕ ಟಾಸಿಂಗ್ ಮಂತಿನೇರ್ದು ಬಕ್ಕ ಅಲ್ಪದ ಮಿಕ್ಸ್ಚರ್ ರೆಡಿ ಆತಿನ ಮಿಕ್ಸ್ಚರ್ದೊಟ್ಟಿಗೆ ಈ ಬೆಂಡೆಕಾಯಿ ಟಾಸಿಂಗನ್ನು ಮಿಕ್ಸ್ ಮಂತದ್ದು ಯಾನ್ ದಾದ ಮಂತೆ ಪನ್ನಗ ಲಿಡ್ ಪಾಡಂದೆ ಓಪನ್ ಅದು ಒಂತೆ 5-7 ನಿಮಿಷ ಬೆಚ್ಚಗೆ ಬೇಯರ ದೀಯೆ ಐಡ್ದು ಬಕ್ಕ ಒಂತೆ ಆಮ್ಚೂರ್ ಪೌಡರ್ ಪಾಡ್ದು ಟ್ಯಾಂಜಿನೆಸ್ಗೆ ರೆಡಿ ಮಂತೊಂಡೆ. ಆಮ್ಚೂರ್ ಪೌಡರ್ ಪಾಡ್ನೇರ್ದು ಬಕ್ಕ ಒಂತೆ ಕ್ಲೋಸ್ ಲಿಡ್ ಮಂತದ್ದು ಒಂತೆ ಮಾಯ್ಶ್ಚರ್ ಬರಿಯರೆ ಬೆಚ್ಚಗೆ ದೀವೊಂಡೆ. ಇಂದೇರ್ದು ಬಕ್ಕ ನಮ್ಮ ಈ ರೆಸಿಪಿ ಕಂಪ್ಲೀಟ್ ಆದ ರೆಡಿ ಆಂಡ್ ಇಂದುವರ ಟ್ರೈ ಮಲ್ಪುಲೆ ನಮ್ಮ ಚಪಾತಿ ದೊಟ್ಟಿಗೆ ತಿನಿಯರೆ ಬಾರಿ ಶೋಕ್ ಆಪುಂಡು. ಆ್ಯಂಡ್ ಮಲ್ತದುವರ ಎಗ್ ಕಾಮೆಂಟೆಡ್ ಪನ್ಲೆ ಎಂಚ ಆತನು ಪಂಡ. ಥ್ಯಾಂಕ್ ಯು.